ಸೆಕ್ಷುವಲ್ ಗ್ರ್ಯಾಟಿಫಿಕೇಷನ್ಗೆ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ, ಗಂಡಸರಲ್ಲಿ 14 ವರ್ಷಕ್ಕೇ ಚಿಗುರು ಮೀಸೆ ಬರುತ್ತಲ್ಲ, ಆವಾಗಲಿಂದನೇ ಅವನಿಗೆ ಎರೆಕ್ಷನ್ ಶುರುವಾಗುತ್ತೆ, ನೈಟ್ ಎಜಾಕ್ಯುಲೇಷನ್ ಆಗುತ್ತೆ. ಸೆಕ್ಷುವಲ್ ಗ್ರ್ಯಾಟಿಫಿಕೇಷನ್ ಅನೇಕ ವಿಧಗಳಿದ್ದಾವೆ, ಇವೆಲ್ಲ ಪರ್ವರ್ಟೆಡ್ ಸೆಕ್ಸ್. ನಾರ್ಮಲ್ ಸೆಕ್ಸ್ ಅಂದರೆ ಮೇಲ್ ಟು ಫೀಮೇಲ್, ಅದು ಹೆಟ್ರೋಸೆಕ್ಷುವಲ್ ಅಥವಾ ಬೈಸೆಕ್ಷುವಲ್ ಅಂತೀವಲ್ಲ. ಬಟ್ ಹೋಮೋಸೆಕ್ಸ್ ಅನ್ನೋದು ಇಟ್ಸ್ ಎ ಟರ್ಮಿನಲ್, ಅವ್ರು ಕರೆಕ್ಟಾಗಿ ಹೇಳಿದ್ರು. ಆಮೇಲೆ ಇನ್ನೊಂದು ಎಲ್ಲ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲು ಏನು ಭಯ ಇತ್ತಲ್ಲ, HIV ಬಂದರೆ ಮುಗಿತವನ ಕತೆ, ಏಡ್ಸ್ ಅಂದರೆ ಮುಗಿದೋಯ್ತು ಅಂತ, ಆ ವರ್ಡ್ ಇಲ್ಲ ಇವತ್ತು. ಇದು ಮೆಡಿಕಲ್ ಅಡ್ವಾನ್ಸ್ಮೆಂಟ್. ಎಲ್ಲೋ ಜನಗಳಿಗೆ ರಾಂಗ್ ಮೆಸೇಜ್ ಅಲ್ಲ, ಹಂಗ ಅನ್ಕೊಂಡು ನಾನು HIV ಬಂದ್ರು ಈ ಮೆಸೇಜ್ ನಾನು ಕೊಡ್ತಾ ಇಲ್ಲ. ಈಗ ಜ್ವರ ಬಂದಾಗ ಈ ಮಾತ್ರೆ ತಗಳಿ ಅಂತ ನಾನ್ ಹೇಳೋಕು, ಅದೇ ಮಾತನ್ನ ಕಾನ್ಫಿಡೆನ್ಸ್ ಇಂದ ಓದಿರುವ ನೀವ್ ಹೇಳೋಕು ಅಜಗಜಾಂತರ ವ್ಯತ್ಯಾಸ ಇದೆ. ಡೆಫಿನೆಟ್ಲಿ ಇದನ್ನ ನೀವು ಪ್ರೊಟೆಕ್ಷನ್ ಆಗಿ ತಗೋಬಾರ್ದು. ಏಡ್ಸ್ ಇದ್ರು ನಾನು ಬದುಕೋದಿದೆ, ಅದು ಬಿಕಾಸ್ ಆಫ್ ಅವರ್ ಮೆಡಿಕಲ್ ಅಡ್ವಾನ್ಸ್ಮೆಂಟ್. ವಂಡರ್ಫುಲ್ ಆಂಟಿವೈರಲ್ ಡ್ರಗ್ಸ್ ಬಂದಿದ್ದಾವೆ ಇವತ್ತು ಎಲ್ಲ ಕಡೆ. ART ವರ್ಲ್ಡ್ನಲ್ಲಿ ಯಾವುದೇ ಒಂದು ಕಾಯಿಲೆಗೆ ಮ್ಯಾಕ್ಸಿಮಮ್ ದುಡ್ಡು ಬಡ್ಜೆಟ್ಟು ಪಬ್ಲಿಕ್ ಫಂಡ್ ರಿಲೀಸ್ ಹೋಗೋದು ಅಂದರೆ HIV. ಹಂಗಾಗಿ ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಯಂಗ್ಸ್ಟರ್ಸ್ಗೆ ಒಂದು ರಾಂಗ್ ಮೆಸೇಜ್ ಹೋಗಬಾರ್ದು. HIV ಬರೋದು ಅನ್ಪ್ರೊಟೆಕ್ಟೆಡ್ ಸೆಕ್ಸಲ್ಲಿ. ಭಾಳ ಜನ ಕಾಂಡಮ್ ಹಾಕ್ಕೋತಾರೆ, ಯಾಕಂದರೆ ಮಕ್ಕಳಾಗ್ದಂಗೆ ಇರಲಿ ಅಂತ ಅಟ್ಟೆ ಅವ್ರಿಗೆ ಯೋಚನೆ. ಫೀಮೇಲ್ ಜೊತೆಯಲ್ಲಿ ಸೆಕ್ಸ್ ಮಾಡಿದಾಗೆ ಅವಳು ಪ್ರೆಗ್ನೆಂಟ್ ಆಗಬಾರ್ದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನಲ್ ಸೆಕ್ಸ್ ಮಾಡೋರು, ಓರಲ್ ಸೆಕ್ಸ್ ಮಾಡೋರು, ಮೇಲ್ಸ್ನಲ್ಲಿ ಇದೊಂದು ಕಾಮನ್. ಮೇಲ್ಸು ಏನಲ್ ಸೆಕ್ಸ್ ಮಾಡ್ತಾರೆ, ಓರಲ್ ಸೆಕ್ಸ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಪ್ರೊಟೆಕ್ಷನ್ ತೊಗೊಳ್ಳಲ್ಲ, ಅವರು ಕಾಂಡಮ್ ಯೂಸ್ ಮಾಡಲ್ಲ. ಹಂಗಾಗಿ ಈ ಏನು ನೀವು ಫಿಗರ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದೀರಲ್ಲ, ಪ್ರಾಬಬಲಿ ಇದರಿಂದ ಆಗ್ತಾ ಇದೆ. ಅನ್ಪ್ರೊಟೆಕ್ಟೆಡ್ ಓರಲ್ ಸೆಕ್ಸ್ ಅಂಡ್ ಏನಲ್ ಸೆಕ್ಸ್, ಸುರಕ್ಷಿತವಲ್ಲದ ಲೈಂಗಿಕ ಕ್ರಿಯೆ, ಅದು ಮೇಲ್ ಟು ಮೇಲ್ನೊಳಗೆ ಇದಾಗುತ್ತೆ. ಫೀಮೇಲ್ನೊಳಗೆ ಯಾಕೆ ಕಾಂಡಮ್ ಯೂಸ್ ಮಾಡ್ತಾರೆ ಅಂದರೆ ಅವಳು ಪ್ರೆಗ್ನೆಂಟ್ ಆಗ್ಬಿಟ್ಟಾಳು ಅನ್ನೋ ಬೈಕ್ ಯೂಸ್ ಮಾಡ್ತಾರೆ ಹೊರತು ನನಗೆ ಏಡ್ಸಿಂದ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಸೆಕ್ಸ್ ಮಾಡಿದಾಗೆ, ಪರ್ಟಿಕ್ಯುಲರ್ಲಿ ಓರಲ್ ಸೆಕ್ಸ್, ಅನ್ಫಾರ್ಚುನೇಟ್ಲಿ ಇವೆಲ್ಲವೂ ಕೂಡ ನಾವು ಪಬ್ಲಿಕ್ನ ಮಾತಾಡೋದು ಕಷ್ಟ. ಬಟ್ ರಿಯಲಿ ಇಟ್ ಹ್ಯಾಪನ್ಸ್, ನಡೀತಾ ಇದೆ ಅದು. ಹಾಗಾಗಿ ನಮ್ಮ ಇವತ್ತಿನ ಡಿಸ್ಕಷನ್ನಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಎಚ್ಚರಿಕೆಯ ಗಂಟೆ ಬಾರಿಸ್ಬೇಕು. HIV ಮುಜುಗರದ ಪದವನ್ನ ಬದಿಗಿಟ್ಟು ನಾನು ಆರಂಭದಲ್ಲಿ ಹೇಳಿದಂತೆ ಸರ್, ಜಾಗೃತಿ, ಆರೋಗ್ಯ, ಎಚ್ಚರಿಕೆ ದೃಷ್ಟಿಯಿಂದ ಅಷ್ಟೇ ಈ ಕಾರ್ಯಕ್ರಮದಲ್ಲಿ ನಾವು ಜನರಿಗೆ ಬೇಕಾಗಿರೋದನ್ನ, ಯುವಕರಿಗೆ ಬೇಕಾಗಿರೋದನ್ನ ಮೆಸೇಜ್ ಪಾಸ್ ಮಾಡಿ. ಅಮ್ಮ, ಇದು ಎಷ್ಟು ಕಾಮನ್ ಆಗಿ ಆಗ್ತಾ ಇದೆ ಅಂದ್ರೆ, ಹುಡುಗರು ಹೋಟ್ಲಾಗಿ ಕೆಲಸ ಮಾಡಕ್ ಬಂದಿರ್ತಾನೆ, ಯಾರೋ ಹಳ್ಳಿಯವ್ರ ಪಾಪ 3 ಜನ ಇರ್ತಾರೆ, ಒಬ್ಬನಿಗೆ ಏನೂ ಗೊತ್ತಿರಲ್ಲ, ಇನ್ನೊಬ್ಬ ಅವನು ಮಿಸ್ಯೂಸ್ ಮಾಡ್ಕೋತಾನೆ, ಅವನಿಂದ ಇವನು ಕಲ್ತ್ಕೋತಾನೆ. ಇವು PGಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಎನಿ ಹಾಸ್ಟೆಲ್, ಆರ್ಮಿ ಒಳಗೆ ಮೇಲ್ ಟು ಮೇಲ್ ಸೆಕ್ಸ್ ಅಂಡ್ ಮೇಲ್ ಟು ಅನಿಮಲ್ ಸೆಕ್ಸ್ ಆಲ್ಸೋ, ದಟ್ ಈಸ್ ನೋನ್. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದು ಬೇಡ. ಬಟ್ ಮೇಲ್ ಟು ಮೇಲ್ ಸೆಕ್ಸು, ಈವನ್ ಫೀಮೇಲ್ ಟು ಫೀಮೇಲ್ ಆಗುತ್ತೆ, ಬಟ್ ಅಲ್ಲಿ ಪೆನೆಟ್ರೇಷನ್ ಇರಲ್ಲ, ಅದು ಬೇರೆ, ಅದನ್ನು ತೊಗೊಳ್ಳೋದೇ ಬೇಡ ಇವತ್ತು ನಾವು. ಸೊ ಮೇಲ್ ಟು ಮೇಲ್ ಸೆಕ್ಸಲ್ಲಿ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಈಸ್ ಅನ್ಪ್ರೊಟೆಕ್ಟೆಡ್. ಅವರು ಪ್ರಿಕಾಷನ್ ತೊಗೊಳ್ದಿರ ಓರಲ್ ಸೆಕ್ಸು, ಏನಲ್ ಸೆಕ್ಸ್ ಮಾಡೋದ್ರಿಂದ ಏಡ್ಸ್ ಬರುತ್ತೆ. ಬಂದ ಮೇಲೆ ಅನ್ಫಾರ್ಚುನೇಟ್ಲಿ ಮೊದಲಿಗೆ ಎದುರಿಸೋರು, ಏಡ್ಸ್ ಬಂದರೆ ಮುಗಿತು ಅಷ್ಟೇ ಅಂತ ಕತೆ ಅಂತ. ಇವತ್ತು ಹಂಗಿಲ್ಲಮ್ಮ. ಅದೇ ಒಂದು ಡಿಸ್ಅಡ್ವಾಂಟೇಜ್ ಆಗ್ಬಿಟ್ಟಿದೆ. ಈ ಹುಡುಗರಿಗೇನೆ ಏನೂ ಆಗಲ್ಲಂತೆ, ಬಿಡು, ಏನು ನಡೀತದೆ, ನನ್ನ ಜೀವನ ಪರ್ಯಂತ ಇರ್ಬೋದು, ಅದು ಸೈಂಟಿಫಿಕಲಿ ಟ್ರೂ ಇರ್ಬೋದು. ಬಟ್ ಇವ್ರಿಗಿಂತ ಪ್ರೊಟೆಕ್ಷನ್ ತೊಗೋಬಾರ್ದು ಅವರು. ಸೊ ಎಲ್ಲೋ ಒಂದು ಕಡೆ ಈ ಕಾಯಿಲೆ ಡೆಫಿನೆಟ್ಲಿ ಇಟ್ಸ್ ಎ ವೈರಲ್ ಕಾಯಿಲೆ. ಅದಕ್ಕೆ ಏನಂದರೆ ಇವ್ರು ಹೇಳ್ದಂಗೆ ಟ್ರೀಟ್ಮೆಂಟು ಎಲ್ಲ ಕಡೆ ಸಿಗುತ್ತೆ, ಈಸಿಲಿ ಸಿಗುತ್ತೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋಂಗಿಲ್ಲ. ಕೆಂಪೇಗೌಡ ಹಾಸ್ಪಿಟ್ಲಿಗೆ ಬಂದರೆ ART ಸೆಂಟ್ರ್ ಇದೆ, ನೀವು KC ಜನರಲ್ಗೆ ಹೋದರೆ ART ಸೆಂಟ್ರ್ ಇದೆ. ಇವತ್ತು ಹೈಲಿ ಕಾಸ್ಟ್ಲಿ ಡ್ರಗ್ಸು ಕೂಡ ಏಡ್ಸ್ನಲ್ಲಿ ಫ್ರೀ ಸಿಗ್ತವೆ. ಬಟ್ ಈ ಟೆಸ್ಟ್ ಅಥವಾ ಟ್ರೀಟ್ಮೆಂಟ್ ಅಂತ ಬಂದಾಗ ಇನ್ನೂ ಆ ಭಯ ಅಥವಾ ಕಳಂಕ, ಮುಜುಗರ ನಮ್ಮಲ್ಲಿದೆ, ಹಾಗಾಗಿ ಈ ಟೆಸ್ಟ್ಗಳಿಗೆ ಹೋಗ್ತಾ ಇಲ್ವಾ? ಅದು ಕರೆಕ್ಟ್. ಈವನ್ ನಾನು ನೋಡಿ, ಇವತ್ತು ಯಾವುದೇ ಒಂದು ಸರ್ಕಮ್ಸಿಷನ್ ಆಪರೇಷನ್ ಮಾಡಬೇಕಾದ್ರೂ ಕೂಡ ಒಂದು HIV ಮಾಡಿಸ್ಕೊಂಡು ಬರಿತೀವಿ. ಅವ್ರು ಯಾಕೆ ಸರ್ ನನಗೆ ಬರಿತೀರಿ ಅಂತ ಕೇಳ್ತಾರೆ. ಇವನ್ ಗರ್ಭಿಣಿ ಹೆಣ್ಮಕ್ಳಿಗೂ ಕಂಪಲ್ಸರಿ ಕೇಳ್ತಾರೆ ಅವರು, ಯಾಕೆ ಬರಿತೀರಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈ ಸೋಷಿಯಲ್ ಸ್ಟಿಗ್ಮಾ ಇದೆಯಲ್ಲ, ಅಯ್ಯೋ HIV ನನಗೆ ಯಾಕೆ ಬರೀತಾರೆ ಇವರು ಅನ್ನೋದಲ್ಲ, ಆ ಸ್ಟಿಗ್ಮಾಯಿಂದನೂ ಅರ್ಧ ಜನ ಮಾಡಿಸ್ಕೊಳ್ಳಲ್ಲ. ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿ ತಾಳಪ್ಪ ಒಂದು ಟೆಸ್ಟ್ ಮಾಡಿಸ್ಕೊಂಬಿಡೋಣ, ಮಾಡಿಸ್ಕೊಳ್ಳಲ್ಲ. ನಾನು ಯಾಕೆ HIV ಮಾಡಿಸ್ಕೊಳ್ಳಿ ಅಂತ. ಮೊದಲೆಲ್ಲ ನಾನು MBBS ಹೋದಾಗ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ಸಿಫಿಲಿಸ್ಸು, ಗೊನೋರಿಯಾ,
LGV ಇವಿತ್ತು. ಇವತ್ತು ಅವು ಲೆಕ್ಕಕ್ಕೆ ಇಲ್ಲ ನಮಗೆ. ಬಟ್ HIV ಮಾತ್ರ ಭಾಳ ಜನ. ಬಟ್ ಏನಂದರೆ ಲಕ್ಕಿಲಿ ಪ್ರೊಫೆಷನಲಿ ನಾವು ಡಾಕ್ಟ್ರುಗಳು ಎನಿ ಸರ್ಜರಿ ಬಿಫೋರ್ ಸರ್ಜರಿ ವಿ ಗೆಟ್ ಎ ಸೀರಾಲಜಿ ಟೆಸ್ಟ್, ಅದರೊಳಗೆ HIV ಇರುತ್ತೆ. ಓಕೆ ಓಕೆ. ಇದರಲ್ಲಿ ನಾವು ಇನ್ನೂ ಆತಂಕ ಪಡಬೇಕಾಗಿರುವ ವಿಚಾರ 18ರಿಂದ 30 ವರ್ಷದೊಳಗಿನ ಯುವಕರಲ್ಲಿ ಓದುವ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ ಅಂತ. ಎಲ್ಲಿ ದಾರಿ ತಪ್ತಾ ಇದ್ದಾರೆ ಅನ್ಸುತ್ತೆ ಸರ್? ಇಲ್ಲ, ದಾರಿ ತಪ್ಪೋದಲ್ಲಮ್ಮ. ಇವತ್ತಿನ ಕಾಂಪಿಟೇಷನ್ ವರ್ಲ್ಡ್ ಹೆಂಗಿದೆ ಅಂದರೆ, ಟೆನ್ಷನ್ ಹೆಂಗಿದೆ ಅಂದರೆ, ದೇರ್ ಶುಡ್ ಬಿ ಸಮಥಿಂಗ್ ಟು ರಿಲೀಸ್ ದ ಟೆನ್ಷನ್. ಅಂದರೆ ಈಸಿಯೆಸ್ಟ್ ಅಂದರೆ ಸೆಕ್ಸ್. ಇದು ಎಲ್ಲರಿಗೂ ಗೊತ್ತಿರಲಿ. ಅಸ್ತಮೈಥುನ ಮಾಡ್ಕೋತಾರೆ ಮಕ್ಕಳು, ಹುಡುಗರು. ಇದ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಅನೇಕ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಅಸ್ತಮೈಥುನ ಮಾಡೋ ಲಕ್ಕಿಲಿ ದಟ್ ಈಸ್ ವೆರಿ ವೆರಿ ಸೇಫ್. ಇಟ್ ಗಿವ್ಸ್ ಎ ರಿಲ್ಯಾಕ್ಸೇಷನ್ ಫಾರ್ ಎ ಕಷ್ಟಪಟ್ಟು ಓದೋ ಹುಡುಗನಿಗೆ. IAS ರೆಡಿ ಆಗ್ತಿರ್ತಾನೆ, KS ರೆಡಿ ಆಗ್ತಿರ್ತಾನೆ, ಅವ್ನಿಗೇನೋ ಒಂದು ಔಟಿಂಗ್ ಬೇಕು. ಅದು ಸೆಕ್ಸ್ ಈಸಿಯೆಸ್ಟ್ ಸಿಂಪ್ಲೆಸ್ಟ್ ಅವೈಲಬಲ್ ಇನ್ ಈಸ್ ರೂಮ್ ಓನ್ಲಿ. ಸೊ ಅದರಲ್ಲಿ ಈ ಸಮಯದಲ್ಲಿ ಮಾತ್ರ ನಾನು ಅವ್ರಿಗೇನು ಅಡ್ವೈಸ್ ಮಾಡ್ತಾ ಇಲ್ಲ. ಬಟ್ ಇವೆಲ್ಲಕ್ಕೂ ಕಂಪೇರ್ ಮಾಡಿದರೆ ಅಸ್ತಮೈಥುನ ಅದು ಇಟ್ಸ್ ವೆರಿ ಯೂಜ್ಲಿ ಪ್ರಾಕ್ಟೀಸ್ಡ್. ಇದು ಒಬ್ರಿಗೊಬ್ರು ಹೇಳ್ಕೊಳ್ಳಲ್ಲ. ದಟ್ ಈಸ್ ದ ಸೇಫೆಸ್ಟ್ ಸೆಕ್ಸ್. ಬಟ್ ಅನ್ಫಾರ್ಚುನೇಟ್ಲಿ ರೂಮ್ಮೇಟ್ ಜೊತೆಲಿ ಸೆಕ್ಸ್ ಮಾಡ್ಕೋತೀನಿ, ಇನ್ನೊಬ್ಬನ ಜೊತೆ ಮಾಡ್ಕೋತೀನಿ. ದಿಸ್ ಇಸ್ ರಿಯಲಿ ಡೇಂಜರಸ್. ಆ ಪಾಯಿಂಟ್ ನಾವಿಬ್ಬರು. ಬಟ್ ತಂದೆ ತಾಯಿಗಳ ದೃಷ್ಟಿ ಅಂತ ನೋಡಿದಾಗ ನನ್ನ ಮಗನ ಓದಕ್ಕೆ ಅಂತ ಕಳ್ಸಿರ್ತೀನಿ, ಯಾವುದೋ PGಲಿ ಇಟ್ಟಿರ್ತೀವಿ, ಹಾಸ್ಟೆಲ್ಗಳಲ್ಲಿ ಇಟ್ಟಿರ್ತೀವಿ, ಅವನು ಇಂಥ ವಿಚಾರದಲ್ಲಿ HIV ತರಿಸ್ಕೊಂಡು ಬರ್ತಾ ಇದ್ದಾನೆ ಅಂದಾಗ ಡೆಫಿನೆಟ್ಲಿ ಇದನ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗತ್ತಲ್ವಾ ಸರ್? ಅದಕ್ಕೆ ಇವತ್ತಿನ ನಿಮ್ಮ ಪ್ರೋಗ್ರಾಮು ಡೆಫಿನೆಟ್ಲಿ ಈ 1 ಅವರ್ನಾಗಿ ಇದನ್ನ ತಂದೆ ತಾಯಿಗಳಿಗೆ ನಾವು ಒಂದು ಇನ್ಫಾರ್ಮೇಶನ್ ಕೊಟ್ರೆ ಗ್ರೇಟ್ ಜಾಬ್. ಈ ಯಂಗ್ ಏಜ್ ನಲ್ಲಿ ಜಾಸ್ತಿ ಆಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಂದೇನಂದ್ರೆ, ನಮ್ಮ ಸಮಾಜದಲ್ಲಿ ಲಿಂಗತ್ವ ಮತ್ತು ಲೈಂಗಿಕತೆ ಬಗ್ಗೆ ಶಿಕ್ಷಣ ಸಿಗಲ್ಲ ಮಕ್ಕಳಿಗೆ. ಈವನ್ ಸೈನ್ಸ್ ಟೀಚರ್ ಅದನ್ನು ಓದ್ಬಿಟ್ಟು ಹೋಗ್ತಾರೆ, ಅದು ನಮ್ಮ ಬಾಡಿಯಲ್ಲೇನೋ ಆಗೋದು ಅಂತ ಕಾಣಿಸ್ತಾರೆ ನಮಗೆ. ಆ ಥರ ಇರುತ್ತೆ ಅದು. ಓಕೆ, ಇವತ್ತು ಮಕ್ಕಳಿಗೆ ಗೊತ್ತಾಗಬೇಕಾಗಿದೆ. ಓಕೆ, ಲೈಂಗಿಕತೆ ಬಗ್ಗೆ ಅವ್ರಿಗೆ ಗೊತ್ತಾಗಬೇಕು. ಒಂದು ಸಂಬಂಧದಲ್ಲಿದೆ ಅಂದರೆ ಅಲ್ಲಿ ನಂದು ರೆಸ್ಪಾನ್ಸಿಬಿಲಿಟಿ ಏನಿದೆ, ಅದರಿಂದ ಏನೇನು ಅನಾಹುತ ಆಗ್ಬೋದು. ಅದು ಲೈಂಗಿಕ ಸೋಂಕಿರ್ಬೋದು ಅಥವಾ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಇರ್ಬೋದು. ಸೊ ಈ ಮಾಹಿತಿ ಮಕ್ಕಳಿಗೆ ಇರಬೇಕು. ಅದನ್ನು ನಾವು ಕೊಡ್ತಾ ಇಲ್ಲ.